I don't ever slow up, no I don't take shit. I got no love for the fakeness. If you wanna play tough and wanna hate this, I'll go show. ಸ್ಕ್ರ್ಯಾಂಬ್ಲರ್ 400 ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಸಿಕ್ಕಾಪಡೆ ಪವರ್ ಇದೆ. ಪರವಾಗಿಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಅನ್ನೋದು ನೋಡೋಣ. ನೋಡಿದ್ರೆ ನೋಡಿ ಒಂಥರ ಮಸ್ತ್ ಫೀಲ್ ಅದು. 83 kg ಇದೊಂಥರ ಆನೆ ಮತ್ತು ಕುದುರೆ. ಆನೆ ಮೇಲೆ ಕೂತಿರೋದು ಬಟ್ ಹೋಗೋದು ಕುದುರೆ ಥರ ಓಡುತ್ತೆ, ಆ ಥರ ಇರೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASBK ಬ್ಲಾಗ್ಸ್. ನನ್ನ ಹೆಸರು ಅಭಿಷೇಕ್ SV ಕಶ್ಯಪ್. ನಿನ್ನೆ ನಾನು ಹೇಳಿದಾಗೆ ಇವತ್ತು ದಿ ಮೋಸ್ಟ್ ಫೇವ್ರೆಟ್ ಬೈಕ್ ಅಂತಲೇ ಹೇಳ್ಬೋದು, ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ ಅಂತಲೂ ಹೇಳ್ಬೋದು. ಟ್ರಯಂಪಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಟ್ರಯಂಪ್ ಸ್ಕ್ರ್ಯಾಂಬ್ಲರ್ 400X. ಸೊ ಹಾಗಿದ್ರೆ ಇವತ್ತು ಈ ವಿಡಿಯೋದಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಈ ಗಾಡಿನಲ್ಲಿ ಅನ್ನೋದು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಎಲ್ಲ ಕವರ್ ಮಾಡಿ ತಿಳಿಸ್ತೀನಿ ನಿಮಗೆ. ನೆಕ್ಸ್ಟು ಇದರಲ್ಲಿ ವಿಡಿಯೋದು ಓನರ್ಶಿಪ್ ರಿವ್ಯೂ ಬರುತ್ತೆ. ಅದರಲ್ಲಿ ಡೀಟೇಲಾಗಿ ಅವ್ರಿಗೆ ಏನೇನು ಪಾಸಿಟಿವ್ಸು ನೆಗೆಟಿವ್ಸು, ಹೇಗೆ ಅನ್ನಿಸ್ತು, ಲಾಂಗ್ ರೈಡೆಲ್ಲ ಹೋಗಿ ಬಂದಿದ್ರು, ಆಫ್ ರೋಡಿಂಗ್ ಎಲ್ಲ ಹೋಗಿದ್ರು, ಅದು ಹೇಗಿತ್ತು ಅನ್ನೋದು ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಸೊ ಇವತ್ತು ಇದರಲ್ಲಿ ಬರೀ ಸ್ಪೆಸಿಫಿಕೇಷನ್ ರಿವ್ಯೂ ಅಂತ ವಿಡಿಯೋ ಮಾಡ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ನಾವು ಈ ಗಾಡಿದು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ ನಿಮ್ಗೆ ಈ ಗಾಡಿನಲ್ಲಿ 400cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಮತ್ತು ಪವರ್ ಹೇಳೋದಾದರೆ ನಿಮ್ಗೆ ಇದರಲ್ಲಿ ಸಿಕ್ಕಾಪಡೆ ಪವರ್ ಇದೆ. 39.5 bhp ಅಟ್ 8000 RPM ಮತ್ತು ನ್ಯೂಟನ್ ಮೀಟರ್ ಟಾರ್ಕ್ ಬಂದು ನಿಮಗೆ 37.5 bhp ಅಟ್ 6500 RPM. ನೋಡ್ಬೋದು ಹೆವಿಯಾಗಿದೆ. ಮತ್ತು ಇಲ್ಲಿ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಬೈಕ್ಗಳಲ್ಲಿ ರೇಡಿಯೇಟರ್ ನೋಡ್ತಿರೋದು. ಇಲ್ಲಿ ನೋಡ್ಬೋದು ನೋಡಿ ರೇಡಿಯೇಟರ್, ಇದು ರೇಡಿಯೇಟರ್ ಗಾರ್ಡ್ ಇದೆ. ಸೊ ಇದಿಷ್ಟು ಇಂಜಿನ್ ಸ್ಪೆಸಿಫಿಕೇಷನ್ಸು. ಹಾಗೆ ನಾವು ನೆಕ್ಸ್ಟ್ ಇನ್ನು ಟಯರ್ ನೋಡೋದಾದರೆ ಇಲ್ಲಿ ನಿಮಗೆ ಹೆವಿ ಸೈಜಲ್ಲೇ ಇದೆ. ಇದು ಫ್ರಂಟ್ ಸೈಡದ್ದು ಬಂದು 19 ಇಂಚ್ ಅಲಾಯ್ ವೀಲು ನಿಮಗೆ, ಮತ್ತು ರೇರ್ ಟೈರ್ ಬಂದು 17 ಇಂಚು, ಇದು ಕೂಡ ಅಲಾಯ್ ವೀಲು. ಎರಡರಲ್ಲೂ ನಿಮಗೆ ಸೇಫ್ಟಿಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಡಿಸ್ಕೇ ಇದೆ ನೋಡಿ, ಡಿಸ್ಕು ಮತ್ತು ಡ್ಯುಯಲ್ ಚಾನಲ್ ABS ಮತ್ತು ಸ್ವಿಚಬಲ್ ABS ಕೂಡ ನಿಮಗೆ. ಇಲ್ಲಿ ಸ್ವಿಚಬಲ್ ABS ಅಂತಂದರೆ ನಿಮಗೆ ಆಫ್ ರೋಡಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ರಿಯರ್ ವೀಲ್ದು ABS ಎರಡೂ ಕೂಡ ಆಫ್ ಮಾಡ್ಕೋಬೋದು. ಆ ಥರದ್ದು ನಿಮಗೆ ಸಿಸ್ಟಮ್ ಇದೆ. ಅದೆಲ್ಲ ನೀವು ಇಲ್ಲಿ ಇನ್ಫೋಟೈನ್ಮೆಂಟಲ್ಲಿ ಅಂದರೆ ಸ್ಪೀಡೋಮೀಟ್ರಲ್ಲಿ ನೀವು ಅದು ಸೆಟ್ ಮಾಡ್ಕೋಬೋದು. ಈ ಥ್ರೂ ಬಟನ್ಸ್ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಅದಾದಮೇಲೆ ಇದು ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬರುತ್ತೆ, 1 ಡೌನ್ 5 ಅಪ್. ಸೊ 6 ಸ್ಪೀಡ್ ಗೇರ್ಸ್ ಬರೋದು ಇದ್ರದ್ದು. ಮತ್ತು ಟಾಪ್ ಸ್ಪೀಡ್ ಬಂದಿದ್ರದ್ದು 160 ಕಿಲೋಮೀಟರ್ಸು. ಸ್ಪೀಡೋಮೀಟ್ರಲ್ಲಿ ನಿಮ್ಗೆ 180 ಕೊಟ್ಟಿದ್ದಾರೆ, ಬಟ್ ಟಾಪ್ ಸ್ಪೀಡು ಟೆಸ್ಟೆಡ್ 160 ತನಕ ಬಂದಿದೆ. ಬಟ್ ಇವರು ಓಡಿಸಿರೋದು ಆಲ್ಮೋಸ್ಟ್ 135-140 ತನಕ ಟಚ್ ಮಾಡಿದ್ದಾರೆ. ಸ್ಟೇಬಲ್, ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೇನು ಎಲ್ಲಿ ನರ್ವಸ್ ಆಗೋದು ಆ ಥರದ್ದೆಲ್ಲ ಏನಿಲ್ಲ. ಮತ್ತು ಹೆವಿ ಕೂಡ ಇದೆ. ಬೈಕ್ದು ವೆಯ್ಟ್ ಬಂದು ನಿಮಗೆ 183 kg. ಇದೊಂಥರ ಆನೆ ಮತ್ತು ಕುದುರೆ. ಆನೆ ಮೇಲೆ ಕೂತಿರೋದು ಬಟ್ ಹೋಗೋದು ಕುದುರೆ ಥರ ಓಡುತ್ತೆ, ಆ ಥರ ಇರೋದು ಇದು. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸು ಮತ್ತು ರಿಸರ್ವು 2.6 ಲೀಟರ್ಸು ಬರುತ್ತೆ. ಇದಿಷ್ಟು ನೀವು ಫ್ರಂಟ್ ಬೇಸಿಕ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ. ಮತ್ತು ಇನ್ ಡೀಟೇಲ್ಡಾಗಿ ಇನ್ನೂ ಏನೇನಿದೆ ಅನ್ನೋದು ನೋಡೋಣ. ಈಗ ನಾನು ಒಂದು ಕ್ಲೋಸ್ ಟು 6 ಫೀಟ್ ಹೈಟ್ ಇದ್ದೀನಿ. ಸೊ ನಾನು ಕೂತ್ಕೊಂಡ್ರೆ ನನಗೆ ಹೆಂಗೆ ಕಂಫರ್ಟೇಬಲ್ ಆಗಿರುತ್ತೆ ಅನ್ನೋದು ನೋಡೋಣ. ನೋಡಿ, ನಾನು ಆಲ್ಮೋಸ್ಟ್ ಕೂತ್ರೂ ನಿಂತ್ಕೊಂಡಂಗಿದೆ, ನನಗೆ ಕಂಫರ್ಟೇಬಲ್ ಆಗಿದೆ. ಮತ್ತು ಫುಲ್ಲು ನನ್ನ ಫೀಟ್ ಕೂಡ ಟಚ್ ಆಗುತ್ತೆ. 5'6", 5'7" ಇರೋರಿಗಾದ್ರೆ ಒಂದು ಸ್ವಲ್ಪ ಟೋ ಟಿಪ್ ಥರ ಹೀಗೆ ಬರಬಹುದು. ಅದು ಬಿಟ್ಟರೆ ನನಗೆ ಕಂಫರ್ಟೇಬಲ್ ಆಗಿ ಈ ಚೆನ್ನಾಗಿ ಅನಿಸುತ್ತೆ. ಒಂಥರ ಮಸ್ತ್ ಫೀಲ್ ಅದು. ಸೀಟ್ ಹೈಟ್ ಬಂದು 835 mm. ಸ್ವಲ್ಪ ಹೈಟ್ ಕಮ್ಮಿ ಇದ್ದರೆ ಅರೌಂಡ್ 5'6", 5'7" ಇದ್ದರೆ ಅವರು ಟಿಪ್ ಟೋ ಮಾಡಬೇಕಾಗತ್ತೆ, ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಹೈಟ್ ಇರೋರಿಗೆ ಎಬೋ 5'10", 5'11", 6 ಇರೋರಿಗಾದರೆ ಆರಾಮಾಗಿ ಫೀಟ್ ನೆಲಕ್ಕೆ ಗ್ರೌಂಡಿಗೆ ಟಚ್ ಆಗುತ್ತೆ. ಸೊ ಚೆನ್ನಾಗಿದೆ ಓಡ್ಸೋಕ್ಕೂ. ಮತ್ತು ಸಸ್ಪೆನ್ಷನ್ ನೋಡಿದ್ರೆ ನಿಮಗೆ ನೋಡಿ ಸೂಪರ್ ಸಸ್ಪೆನ್ಷನ್ ಇದೆ. ಸಿಟಿನಲ್ಲಿ ಮತ್ತು ಹಳ್ಳ ಗಿಳ್ಳ ಏನಾದ್ರು ಪಾಟ್ ಹೋಲ್ಸ್ ಇತ್ತು ಅಂತಂದರೆ ಎಲ್ಲ ನುಗ್ಗಿಸ್ಕೊಂಡು ಹೋಗ್ತಾ ಇರೋದೆ. ಅದರದ್ದೆಲ್ಲ ಏನು ತಲೆನೇ ಕೆಡ್ಸ್ಕೊಳ್ಳೋ ಆಗಿಲ್ಲ. ಸೊ ಇದು ಕೂತ್ಕೊಂಡು ನೋಡಿದಾಗ ಇನ್ನು ನೆಕ್ಸ್ಟು ಮುಂದೆ ಏನೇನಿದೆ ಅನ್ನೋದು ನಾನು ನಿಮಗೆ ವಾಕ್ ಥ್ರೂ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ಈಗ ನಾವು ವಾಕ್ ಥ್ರೂ ಮಾಡ್ತಾ ಹೋಗೋಣ. ಫ್ರಂಟಿಂದ ಏನೇನಿದೆ ಅನ್ನೋದು ನೋಡೋದಾದರೆ ನಿಮಗೆ ಫ್ರಂಟ್ ಲುಕ್ಕು ಈ ಥರ ಕಾಣಿಸುತ್ತೆ ನೋಡಿ. ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಬರೋದು ನಿಮಗೆ, ಅಪ್ ಸೈಡ್ ಡೌನ್ ಅಂತ ಇರೋದು ನೋಡಿ, ಈ ಥರ ಇದೆ.
ಮತ್ತು ನಿಮಗೆ ಇಲ್ಲಿ LED ಲೈಟ್ ಕೊಡ್ತಾರೆ. ಇನ್ನೊಂದು ಏನು ಅಂತಂದರೆ ಇದರಲ್ಲಿ ನಿಮಗೆ ಲೈಟ್ ಗಾರ್ಡ್ ಬಂದಿರೋದ್ರಿಂದ ನೋಡಿ ಕೊಚ್ಚೆ ಏನಾದರೂ ಆಯಿತು ಅಂತಂದರೆ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆಲ್ಲ ಒಂಚೂರು ಕಷ್ಟನೇ. ನೀವು ಆವಾಗ ಈ ಥರದ್ದು ಈ ಗ್ರಿಲ್ ಏನಿದೆ ಇದು ಅನ್ಸ್ಕ್ರೂ ಮಾಡಿ ತೆಗೆದು ಆಮೇಲೆ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು LED ಇಂಡಿಕೇಟರ್ಸು ಕೂಡ ಇದೆ ವಿತ್ ಹಜಾರ್ಡಸ್ ವಾರ್ನಿಂಗ್ ಲೈಟು. ಇದೇನು ನೋಡ್ತಿದ್ರೆ ಇದು ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಅವರು ಆಕ್ಸ್ ಲೈಟ್ ಅಂತ ಹಾಕಿಸ್ಕೊಂಡಿರೋದು. ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೈಟ್ ವಿಷನ್. ಈಗ ನೋಡಿ ಲೈಟ್ ಥ್ರೋ ನೋಡಬೇಕು ಅಂತಂದರೆ ಈಗ ಜಸ್ಟ್ DRL ಇದೆ, ಬರೀ DRL ಮಾತ್ರ ಆನ್ ಆಗಿರೋದು. ನೀವು ನೋಡೋದು ಇಷ್ಟದು. ಈಗ ಲೈಟ್ ಆನ್ ಮಾಡ್ತಿದ್ದೀನಿ. ಇದು ಲೋ ಬೀಮು. ಹೈ ಬೀಮ್ ಹಾಕಿದ್ರೆ ನೋಡಿ ಇದಿಷ್ಟು ಬರುತ್ತೆ ಆಯಿತಾ. ಇದು ಓನರ್ ಹೇಳೋ ಪ್ರಕಾರ ತುಂಬ ಡಲ್ ಆಗಿದೆ, ಇಷ್ಟು ಸಾಕಾಗೋದಿಲ್ಲ ಅಂತ. ಅದಕ್ಕೆ ಆಫ್ಟರ್ ಮಾರ್ಕೆಟ್ ಇನ್ನೊಂದು ಆಕ್ಸ್ ಲೈಟ್ ಅಂತ ಇದೆ, ಅದನ್ನು ಹಾಕ್ರೆ ನೋಡಿ ಬೆಂಕಿ ಲೈಟ್ ಇದೆ. ಎದುರುಗಡೆ ಬರೋರ್ಗೆ ಏನು ಕಾಣಿಸೋದೇ ಇಲ್ವೇನೋ ಮೋಸ್ಟ್ಲಿ. ಇಲ್ಲಿದೆ ಈ ಥರ ಆಕ್ಸ್ ಲೈಟ್. ಇದು ಡೇ ಟೈಮಲ್ಲಿ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ಆಮೇಲೆ. ಈಗ ಫ್ರಂಟಿಂದ ನೋಡೋದಾದ್ರೆ ಇದು ಬರೀ DRL ಇದೆ, DRL ಲೈಟು. ಲೋ ಬೀಮ್ ಆನ್ ಮಾಡು. ಹಾಂ, ಇದು ಜಸ್ಟ್ ಲೋ ಬೀಮು. ಹೈ ಬೀಮ್ ಆನ್ ಮಾಡು. ಹಾಂ, ಓಕೆ. ಈಗ ಅದು ಆಫ್ಟರ್ ಮಾರ್ಕೆಟ್ ಹಾಕಿರೋದು ಆಕ್ಸ್ ಲೈಟ್ ಆನ್ ಮಾಡು. ಓ ಇದಂತೂ ಸಖತ್ ಹೈ ಪವರ್. ಮತ್ತು ಇನ್ನೊಂದು ಇದು ನಿಮಗೆ ಆಫ್ ರೋಡ್ ಲುಕ್ ಇರಲಿ ಅನ್ನೋದಕ್ಕೆ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಮಡ್ ಗಾರ್ಡ್. ಅದು ಬಿಟ್ಟರೆ ಕಂಪ್ನಿಯಿಂದ ಇನ್ನೊಂದು ಚಿಕ್ಕದಾಗಿ ಇಲ್ಲೇ ಬರುತ್ತೆ. ಮತ್ತು ವಿಂಡ್ಶೀಲ್ಡ್ ಕೂಡ ನಿಮಗೊಂದು ಇಲ್ಲಿ ಆಕ್ಸೆಸರೀಸ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಇದು ಬೈ ಡಿಫಾಲ್ಟಾಗಿ ನಕ್ಕಲ್ ಗಾರ್ಡ್ ಇಲ್ಲೇ ಇರುತ್ತೆ ನೋಡಿ, ನಕ್ಕಲ್ ಗಾರ್ಡ್ ಇದೆ. ಅದಾದಮೇಲೆ ಈ ಕಡೆ ಹೇಳೋದಾದರೆ ನಿಮಗೆ ಟ್ಯಾಂಕ್ ಹತ್ರ ಇಲ್ಲಿ ಟ್ರಯಾಂಪ್ದು ಲೋಗೋ ಇದೆ. ಮತ್ತು ಇಲ್ಲಿ ಥೈ ರೆಸ್ಟ್ ಅಂತ ಹೇಳ್ಬೋದು ಅಥವಾ ಥೈ ಸಪೋರ್ಟ್ ಅಂತ ಹೇಳ್ಬೋದು, ಅದೊಂದಿದೆ. ಮತ್ತು ಇಲ್ಲಿ ನೋಡಿ ಸ್ಕ್ರ್ಯಾಂಬ್ಲರ್ 400X ಅಂತ ನಿಮಗೆ 3D ಪ್ರಿಂಟಿಂಗ್ ಇರುತ್ತೆ. ಮತ್ತು ಇಲ್ಲೇನು ನೋಡ್ತಿದ್ರೆ ಇದು ಕ್ರ್ಯಾಶ್ ಗಾರ್ಡು ಕಂಪ್ನಿಯಿಂದ ಕೊಡೋದ್ರಲ್ಲಿ ತುಂಬ ಚಿಕ್ಕದಿರುತ್ತೆ. ಸೊ ಅದನ್ನು ಆ ಚಿಕ್ಕದೇನು ಅಷ್ಟೇನು ಉಪಯೋಗ ಇಲ್ಲ ಅಂತ ಹೇಳಿ ಇವರು ಸಪ್ರೇಟಾಗಿ ಹಾಕಿಸ್ಕೊಂಡಿರೋದು. ಮತ್ತು ಇನ್ನೊಂದು ಆಕ್ಸೆಸರೀಸ್ ಬರೋದು ಇಂಜಿನ್ ಗಾರ್ಡ್ ಅಂತ. ಬಟ್ ಇದು ಈ ಕ್ರ್ಯಾಶ್ ಗಾರ್ಡ್ ಹಾಕ್ಸೋಕ್ಕೋಸ್ಕರ ಅವರು ಅದನ್ನು ರಿಮೂವ್ ಮಾಡಿದ್ದಾರೆ. ನಿಮಗೆ ಆಕ್ಸೆಸರೀಸಲ್ಲಿ ಕಂಪ್ನಿಯಿಂದ ಕೊಡೋದು ಇಂಜಿನ್ ಗಾರ್ಡ್ ಇದೊಂದು ಬರುತ್ತೆ. ಮತ್ತು ನೀವು ಇಲ್ಲಿ ಎಕ್ಸಾಸ್ಟ್ ನೋಡ್ಬೋದು. ಈ ಎಕ್ಸಾಸ್ಟು ಟ್ವಿನ್ ಎಕ್ಸಾಸ್ಟ್ ಅಂತ ನೋಡಿರಿ, ಡ್ಯುಯಲ್ ಎಕ್ಸಾಸ್ಟ್ ಅವ್ರು ಟ್ವಿನ್ ಎಕ್ಸಾಸ್ಟ್ ಅಂತ ಹೇಳ್ಬೋದು. ಒಂದ್ಸರಿ ಸೌಂಡ್ ಕೇಳಿಸ್ತೀನಿ ನೋಡಿ. ಈಗ ನನ್ನ ವಾಯ್ಸ್ ಏನು ಕೇಳಿಸೋದೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅಷ್ಟು ಸೌಂಡ್ ಇತ್ತು ಇರೋದು. ಸೌಂಡ್ ಅಂತೂ ಇಲ್ಲಿ ಯಾರ್ಯಾರಿಗೆ ಎಕ್ಸಾಸ್ಟ್ ಸೌಂಡ್ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ವಾವ್ ಅನಿಸಿರುತ್ತೋ ಅನ್ಸುತ್ತೆ. ಮತ್ತು ಇನ್ನು ಈ ಕಡೆ ನೋಡೋದಾದರೆ ಹಿಂದೆ ನಿಮಗಿಲ್ಲಿ ಟೈಲ್ ಲ್ಯಾಂಪು ಈ ಡಿಸೈನಲ್ಲಿ ಬರುತ್ತೆ. ಮತ್ತು ಸೀಟಲ್ಲೂ ಕೂಡ ನಿಮಗೆ ಟ್ರಯಾಂಪ್ ಅಂತ ಬರ್ತಿರ್ತಾರೆ. ಮತ್ತು ಇದರದ್ದು ಇಲ್ಲಿ LED ಇಂಡಿಕೇಟರ್ ಲೈಟ್ ಬ್ಯಾಕ್ ಸೈಡಲ್ಲಿರೋದು, ಇದು ರಿಫ್ಲೆಕ್ಟ್ರು. ಮತ್ತು ಇದು ಸ್ಯಾರಿ ಗಾರ್ಡ್. ಇದು ಫುಟ್ ರೆಸ್ಟ್ ಬರೋದಿಲ್ಲ ಲೇಡೀಸ್ಗೆ ಕೂತ್ಕೊಳ್ಳೋದಕ್ಕೆ ಅಂತ, ಅವ್ರಿಗೆ ಕಷ್ಟ ಆಗುತ್ತೆ. ಸ್ಯಾರಿ ಗಾರ್ಡ್ ಮಾತ್ರ ಬರುತ್ತೆ. ಆಮೇಲೆ ಮತ್ತು ಈ ಕಡೆ ನೋಡೋದಾದರೆ ನಿಮ್ಗೆ ಇಲ್ಲಿ ಅಲ್ಯೂಮಿನಿಯಂ ಇದರಲ್ಲಿ ಡಿಸೈನಲ್ಲಿ ಇದೆ, ಸ್ಕ್ರ್ಯಾಂಬ್ಲರ್ 400X ಅಂತ ಇದೆ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಫುಟ್ ರೆಸ್ಟು ನೀವು ಆಫ್ ರೋಡಿಂಗಿಗೆ ಹೋಗಬೇಕು ಅಂತಂದಾಗ ಗ್ರಿಪ್ಗೆ ನಿಂತ್ಕೊಂಡು ಹೋಗ್ತಾರಲ್ಲ, ಸೊ ಇದು ರಿಮೂವ್ ಕೂಡ ಮಾಡ್ಕೋಬೋದು. ಈ ಥರ ರಿಮೂವ್ ಮಾಡಿದ್ರೆ ನಿಮಗೆ ಶೂಗೆ ಗ್ರಿಪ್ ಸಿಗುತ್ತೆ, ಗೇರ್ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋದಕ್ಕೆ ಈ ಥರದ್ದು ಕೊಟ್ಟಿದ್ದಾರೆ. ಮತ್ತು ವಾಪಸ್ಸು ಹಾಕ್ಕೋಬೋದು. ಇನ್ನು ರೇರ್ ಸಸ್ಪೆನ್ಷನ್ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು, ಗ್ಯಾಸ್ ಮೋನೋಶಾಕ್ ಅಂತ ಇದೆ. ಮತ್ತು ಇದು ಅಡ್ಜಸ್ಟಬಲ್ ಕೂಡ, ನಿಮಗೆ ಕಂಫರ್ಟೇಬಲ್. ಇದು ನಿಮಗೆ ಗೊತ್ತಿತ್ತು ಅಂದರೆ ಮಾತ್ರ ನೀವು ಕಂಪ್ನಿಯಿಂದ ನಿಮಗೊಂದು ಸ್ಪ್ಯಾನರ್ ಬರುತ್ತೆ, ಆ ಟೂಲ್ ಯೂಸ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡಿ. ಇಲ್ಲ ಅಂತಂದರೆ ಬೆಟರ್ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಯಾವ ಲೆವೆಲ್ ಕಂಫರ್ಟ್ ಬೇಕು, ಕುಷನಿಂಗ್ ಬೇಕು ಅನ್ನೋದು ಅವ್ರಿಗೆ ಹೇಳಿದ್ರೆ ಅವರೇ ನಿಮಗೆ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಡ್ತಾರೆ. ಸೊ ಇಟ್ಸ್ ಅಡ್ಜಸ್ಟಬಲ್ ಮೋನೋಶಾಕ್ ಅಂತ. ನೆಕ್ಸ್ಟ್ ಇಲ್ಲಿ ನೀವು ರೇರ್ ಆರ್ಮ್ ಸಪೋರ್ಟ್ ಅನ್ನೋದು ನೋಡೋದಾದ್ರೆ ನಿಮಗೆ
ಇದು ಇವರು ಎಕ್ಸ್ಟ್ರಾ ಹಾಕ್ಸಿರೋದು ಆಫ್ಟರ್ ಮಾರ್ಕೆಟಲ್ಲಿ. ಕಂಪ್ನಿಯಿಂದ ಕೊಡೋದು ಜಸ್ಟ್ ನೀವು ಬೇರೆ ಬೇರೆ ಅಪಾಚಿ ಬೈಕ್ ಅದು ನೋಡಿದ್ರೆ ಏನು ಬರುತ್ತೆ, ಈ ಕಡೆ ಎರಡು ಆ ಥರದ್ದು ಕೊಂಬು ಥರ ಬರುತ್ತೆ. ಮತ್ತು ಇನ್ನೊಂದು ಇದು ಟಾಪ್ ಬಾಕ್ಸ್ ಮೌಂಟ್ ಮಾಡೋದು ಕೂಡ ನಿಮಗೆ ಕಂಪ್ನಿಯಿಂದ ಕೊಡ್ತಾರೆ, ಬಟ್ ಚಿಕ್ಕದು ಕೊಡ್ತಾ ಇರೋದು. ಇವ್ರು ತೊಗೊಂಡಿರೋದು ಟಾಪ್ ಬಾಕ್ಸು 55 ಲೀಟರ್ಸ್ದು. ಸೊ ಹಾಗಾಗಿ ಅದು ಚಿಕ್ಕದಾಗುತ್ತೆ, ಸಪೋರ್ಟ್ ಆಗಲ್ಲ ಅಂದ್ಬಿಟ್ಟು ಇವ್ರು ಎಕ್ಸ್ಟ್ರಾ ಬೇರೆ ಕಡೆಯಿಂದ ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸಿರೋದು. ಸಖತ್ ಸ್ಟರ್ಡಿ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇನ್ನು ಸೀಟ್ ಕಲರ್ ನೋಡ್ಬೋದು, ನಿಮಗೆ ಬ್ರೌನ್ ಲೆದರ್ ಸೀಟಲ್ಲಿದೆ. ಮತ್ತು ಇದು ಕಲರ್ ಬಂದು ನಿಮಗೆ ಖಾಕಿ ಗ್ರೀನ್ ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದ ಬೇರೆ ಬೇರೆ ಕಲರ್ಸ್ ಬಂದು ರೆಡ್, ಬ್ಲ್ಯಾಕು ಮತ್ತು ವೈಟ್ ಇದೆ. ಅದು ನಾನು ನಿಮಗೆ ಇಮೇಜಸಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಇನ್ನು ಸ್ಪೀಡೋಮೀಟ್ರಲ್ಲಿ ನೋಡೋದಾದರೆ ಈ ಥರ ಇದೆ ನೋಡಿ. ನಿಮಗಿಲ್ಲಿ ಗೇರ್ ಇಂಡಿಕೇಟರು, ಮತ್ತು ಇದು RPM ಇಂಡಿಕೇಟರು, ಇದು ಓಡೋಮೀಟರು, ಇಲ್ಲಿ ಫ್ಯೂಯಲ್ ಎಷ್ಟಿದೆ ಅನ್ನೋದು ತೋರಿಸ್ತಾ ಇದೆ, ಮತ್ತು ಟೈಮ್ ಇದೆ. ಆಮೇಲೆ ಸ್ಟ್ಯಾಂಡ್ ಇಂಡಿಕೇಟರ್, ಸ್ಟ್ಯಾಂಡ್ ಹಾಕಿದರೆ ನಿಮಗೆ ಇಂಜಿನ್ ಸ್ಟಾರ್ಟ್ ಆಗಿ ಮೂವ್ ಆಗೋದಿಲ್ಲ. ಇಂಜಿನ್ ಸ್ಟಾರ್ಟ್ ಆಗಿದೆ ಬಟ್ ಮೂವ್ ಆಗೋದಿಲ್ಲ, ಸ್ಟ್ಯಾಂಡ್ ತೆಗಿಲೇಬೇಕು. ಆನ್ ದ ಗೋನಲ್ಲಿ ಹೋಗ್ತಾ ಸ್ಟ್ಯಾಂಡ್ ಏನಾದರೂ ಮತ್ತೆ ಕೆಳಗೆ ಬಿತ್ತು ಅಂದರೆ ಇಂಜಿನ್ ಆಫ್ ಆಗಿ ಹೋಗ್ಬಿಡುತ್ತೆ. ಸೊ ಇದಿದೆ. ಮತ್ತು ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಈ ಬಟನ್ಸ್ ನೋಡೋದಾದರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ಗೆಲ್ಲ ಚೇಂಜ್ ಮಾಡೋದಕ್ಕೆ ಈ ಬಟನ್ ಯೂಸ್ ಮಾಡಬೇಕಾಗತ್ತೆ, ಇನ್ಫಾರ್ಮೇಷನ್ ಅಂತ. ಮತ್ತು ಇದು ಲೈಟ್ದು, ಇಲ್ಲಿ ಹೈ ಬೀಮ್ಗೆ ಸ್ವಿಚ್ ಇದೆ ಇಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಹಾರ್ನ್ ಮತ್ತು ಇಂಡಿಕೇಟರ್ ಇಲ್ಲಿದೆ. ಈ ಕಡೆ ನೋಡೋದಾದ್ರೆ ನಿಮಗೆ ಇಂಜಿನ್ ಕಿಲ್ ಸ್ವಿಚ್, ಮತ್ತು ಹಜಾರ್ಡಸ್ ವಾರ್ನಿಂಗ್ ಲೈಟು, ಮತ್ತು ಸ್ಟಾರ್ಟ್ ಮಾಡೋದಕ್ಕೆ, ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ. ಮತ್ತು ಇದು ಥ್ರೋಟಲ್ ಬಂದು ವೈರ್ಲೆಸ್ ಇರೋದು, ಇದು ಸೆನ್ಸರ್ ಇದೆ. ಇದು ರನ್ ವಿತ್ ವೈರ್ ಅಂತ ಥ್ರೋಟಲ್ ಇರೋದು. ಜಸ್ಟ್ ಸೆನ್ಸರಿಂದ ನೀವು ಎಷ್ಟು ಥ್ರೋಟಲ್ ಇನ್ಕ್ರೀಸ್ ಮಾಡ್ತೀರೋ ಆ ಬೇಸಿಸ್ ಮೇಲೆ ಸೆನ್ಸಸ್ ಆಗಿ ನಿಮಗೆ ಪವರ್ ಕೊಡುತ್ತೆ. ಆ ಥರ ಇದೆ. ನೀವು ಇಲ್ಲಿ ನೋಡ್ಬೋದು, ಬೇರೆ ಗಾಡಿಗಳಿಗಾದರೆ ನಿಮ್ಗೆ ಇಲ್ಲಿ ಥ್ರೋಟಲ್ ಹತ್ರ ಇಲ್ಲಿ ವೈರ್ ಬಂದಿರುತ್ತೆ, ಬಟ್ ಇಲ್ಲೇ ವೈರ್ ಎಲ್ಲೂ ಇಲ್ಲ. ಇದಿಷ್ಟು. ಮತ್ತು ಇನ್ನು ನೀವು ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ನೋಡಬೇಕು ಅಂತಂದರೆ ಇಲ್ಲಿ ಹೀಗೆ ನೋಡಿ, ಟ್ರಿಪ್ 1, ಟ್ರಿಪ್ 2 ಮೀಟರ್ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಇನ್ನು ರನ್ ಆಗ್ತಿರ್ಬೇಕಾದ್ರೆ ನಿಮಗೆ ಮೈಲೇಜ್ ಎಷ್ಟಿದೆ ಅನ್ನೋದು ಆನ್ ದ ಗೋನಲ್ಲಿ ತೋರಿಸುತ್ತೆ. ಮತ್ತು ಇದು ಓವರಾಲ್ ಮೈಲೇಜ್, ಕರೆಂಟ್ ಮೈಲೇಜ್ ಇದು ಎಷ್ಟಿದೆ ಅನ್ನೋದು ತೋರಿಸ್ತಿದೆ. ಇದಿನ್ನು ರೇಂಜ್ ಇನ್ನು 130 ಕಿಲೋಮೀಟರ್ಸಲ್ಲಿ ಫ್ಯೂಯಲ್ ಓವರ್ ಆಗುತ್ತೆ ಅನ್ನೋದು ಇದಿದೆ. ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಇದೆ, ಮತ್ತು ಆಫ್ ರೋಡಿಂಗ್ ಅದನ್ನೇ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ABS ಆಫ್ ರೋಡಿಂಗಲ್ಲಿ ಆಫ್ ಆಗುತ್ತೆ. ಇದಿಷ್ಟು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಬ್ಲೂಟೂತ್ ನ್ಯಾವಿಗೇಷನ್ ಆ ಥರದ್ದೆಲ್ಲ ಏನು ಫ್ಯಾನ್ಸಿಯಾಗಿ ಏನು ಕೊಟ್ಟಿದ್ದಿಲ್ಲ. ಈಗೆಲ್ಲರೂ ಮೌಂಟ್ ಮಾಡ್ಕೊಂಡಿರ್ತಾರೆ, ಸೊ ಹಾಗಾಗಿ ಅದೆಲ್ಲ ಏನು ನೆಸಸರಿ ಇಲ್ಲ. ಎಷ್ಟು ಸಿಂಪಲಾಗಿ ಏನೇನು ಬೇಕೋ ಅದು ಮಾತ್ರ ಇಟ್ಟಿದ್ದಾರೆ. ಸೊ ಇದಿಷ್ಟು ಟ್ರೈಂಪ್ ಸ್ಕ್ರ್ಯಾಂಬ್ಲರ್ 400X ಗಾಡಿ ಸ್ಪೆಸಿಫಿಕೇಷನ್ ರಿವ್ಯೂ ಅಂತ ಹೇಳ್ಬೋದು, ಮತ್ತು ವಾಕ್ ಥ್ರೂ ಅಂತ ಹೇಳ್ಬೋದು. ಹೋಪ್ಫುಲಿ ನಿಮಗೆ ಇದಿಷ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇನ್ನೂ ಈ ಗಾಡಿ ಯಾರು ತಗೋತಿದ್ರೆ ಅದ್ರದ್ದು ಇನ್ನೂ ಇನ್ಫಾರ್ಮೇಷನ್ ಜಾಸ್ತಿ ಬೇಕು, ಮೇಯ್ನಾಗಿ ಯೂಸರಿಂದ ಇನ್ಫಾರ್ಮೇಷನ್ ಬೇಕು ಅಂದರೆ ಇದ್ರ ಓನರ್ಶಿಪ್ ರಿವ್ಯೂ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ. ಸೊ ಆವಾಗ ಅವ್ರು ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ, ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಿದ್ದರೆ ಇನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.